ಹುಬ್ಳಿ, ಮಂಗಳೂರು ಈ ತರದ್ದು ಜಿಲ್ಲೆಗಳಲ್ಲಿ ಸ್ವಲ್ಪ ಈ ತರದ ಆಕ್ಟಿವಿಟೀಸ್ ಏನೋ ಎಂಜಾಯ್ ಮಾಡೋದು, ಬೀದಿಗೆ ಬರೋದು, ಬಾರ್ ಪಬ್ಬು ಅವೆಲ್ಲ ಅದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಬಹಳಷ್ಟು ಜನ ಹೊರಗಿನಿಂದ ಬರ್ತಾರೆ. ನಮ್ಗೆ ನಮ್ಮವರು ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಇದು ಅದು ಕಡಿಮೆ ಸಂಖ್ಯೆ, ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ. ಅದು ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ರಿಗೆ ವಿಶ್ ಮಾಡಿ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಆಕ್ಟಿವಿಟಿ ಹಂಗೆ ಮಾಡೋದು. 12 ಗಂಟೆ ಆಯ್ತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ರಿಗೆ ಇದು ವಿಶ್ ಮಾಡೋದು. ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ತೀವಿ. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ಒಂದು 150-160 ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಸರ್ಟನ್ ಲೆವೆಲ್ ವರೆಗೂ ಅಲೋ ಮಾಡ್ತಾರಲ್ವಾ, ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ. ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ, ರಿಫ್ಲೆಕ್ಸಸ್ ಇರೋದಿಲ್ಲ. ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯ್ತಾರೆ. ಆ ಥರದ್ದೆಲ್ಲ ಸ್ವಲ್ಪ 1-2 ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ, ಫ್ಯಾಮಿಲಿಗಳು ಉಳಿಯುತ್ತೆ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕವಾಗಿ ಬೇರೆ ಬೇರೆ ಆ್ಯಂಗಲ್ ಅಲ್ಲೂ ನೋಡ್ಬೇಕಲ್ಲ. ನಮಗೆ ಟೆರರಿಸ್ಟ್ ಆ್ಯಂಗಲ್ ಅಲ್ಲಿ ನೋಡಬೇಕು ಅಥವಾ ಬೇರೆ ಬೇರೆ ಆ್ಯಂಗಲ್ ಅಲ್ಲೆಲ್ಲ ನೋಡ್ಬೇಕು. ಅದೆಲ್ಲ ಅನುಭವದ ಮೇಲೆ ಬೆಂಗಳೂರು ಪೊಲೀಸ್ನವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಜೊತೆ ವಾಗ್ವಾದಕ್ಕೂ ಕೂಡ ಹಿಡಿತಾರೆ ಸರ್, ಕೊಡಬೇಕು. ಹೌದು, ಅದಕ್ಕೆ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಬಾಡಿ ವರ್ನ್ ಕ್ಯಾಮ್ರಾಗಳು ಹಾಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ವರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್. ಅಲ್ಲಿಂದ ನೋಡ್ತಾರೆ. ಅವಾಗ ಎಕ್ಸ್ಟ್ರಾ ಫೋರ್ಸ್ ಗೀಸು ಬೇಕಾದ್ರೆ ಕಳ್ಸಿಕೊಡ್ತಾರೆ. ಎಲ್ಲ ಸೈಂಟಿಫಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಈ ಬಾರಿ ಬೆಳಗ್ಗೆಯಿಂದಾನೇ ಬಾರ್ಗಳೆಲ್ಲ ಓಪನ್ ಮಾಡಿದ್ದಾರೆ ಅಂತ. ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವ್ರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಸರ್ ಆಮೇಲೆ ಇವತ್ತು ಸರ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.